कथा यश्रुतौ वाचं न सुदधात्मनेककिरणस्त्रैलोक्यदीपो रविः भूयो विपडबुद्धिविपडदयां होरापलज्ञप्ते शब्दन्यायसमन्वितेषु बहुशः शास्त्रेषु दृष्टेष्वपि होरातन्त्रमहारणमप्रतरणे भग्नोद्यमानामहम् स्वल्पं वृत्तविचित्रमर्थबहुलं शास्त्रप्लवं प्रारभे होयेत्यहोरात्रविकल्पमेके वाञ्छन्ति पूर्वापरवर्णलोपात् कर्मार्जितं पूर्वभवे सदादि यत्तस्य भक्तिं समभिव्यनक्ति कालाङ्गानि वराङ्गमाननमरोह क्रोडवास्तो वृतो अस्तिर्व्यञ्जनमामोरुजानि गले जङ्घे ततोऽङ्घ्रिद्वयम् मेषाश्विप्रथमा नवरक्षचरणा चक्रस्थिता राशयो राशिक्षेत्रगृहर्षभानि भवनं चैकार्थसम्प्रत्ये मत्स्यौ घटीन्द्रमिथुनं सगदं सवीणं चापीनरोषजगनो मकरो मृगास्यः तौलीसस्य दाना प्लवगा च कन्या शेषा स्वनाम सदृशा धृतराष्ट्र सर्वे इति जसितज्जचन्द्र रविसौम्यसितावनिडाः सुरगुरसौरि मन्दगरवश्चग्रहांशकपाः अजमृगतौलिचन्द्र भवनादिनवांशमिधिः भवनसमांशकाधिपत्यस्वग्रहात् क्रमशः कुजरविजगुरुजशुक्रभागाः पवनसमीरणकोर्पिजुकलेयाः अयुजीजतते विपर्ययस्ताः श्रीभवनालिशान्तमर्क्षसन्धिः क्रियतावरुचितमकुलीरलेयपार्थो नजूकगोर्प्याख्याः सौक्षिका कोकेरो हृद्रोगश्चेर्थसि क्रमशः द्रेक्काणहोरानो भागसंज्ञास्त्रिंशांशकद्वादश संहिताश्च क्षेत्रञ्चेद्यस्य च तस्य वर्गो होरेति लग्नं भवनस्य चार्धम् द्रेक्काणहोरा नवभागसंज्ञाः त्रिंशांशकद्वादश संहिताश्च क्षेत्रञ्चेद्यस्य च तस्य वर्गः होरेति लग्नं भवनस्य चार्धम् ನೋಡಿದ್ದೇವೆ ನಾವು ಸ್ವಲ್ಪ द्रेक्काण ಹೋರ ನವಾಂಶ ತ್ರಿಂಶಾಂಶಕ ದ್ವಾದಶಾಂಶ ಕ್ಷೇತ್ರ ಅಂತ ಹೇಳಿದ್ರೆ ರಾಶಿ ಅಂತ ಹೇಳಿದ್ರು ಎರಡು ಒಂದು ಇದರಲ್ಲಿ ಯಾರಿಗಾದ್ರೂ ಸಂಶಯ ಉಂಟಾ? ಇದು ಷಡ್ವರ್ಗಗಳು ಮುಂದಕ್ಕೆ ಪಾಠ ಬರ್ತದೆ, ಪಾಠ ಮುಗಿಲ್ಲಲ್ಲ, ಬೇಡ ಈಗ ಸಂಶಯ ಬರ್ಬೋದು. ದ್ರೇಕಾಣ ಮತ್ತೆ ಮುಂದಕ್ಕೆ ದ್ರೇಕಾಣ ಅಂತ ಹೇಳಿದ್ರೆ ಏನು, ಅದು ಮೂರು ವಿಭಾಗ, ಅದಕ್ಕೆ ಯಾರ ಅಧಿಪತಿ ಅದನ್ನೆಲ್ಲ ಹೇಳ್ತಾರೆ ಮುಂದಕ್ಕೆ. ಪಾಠ ಆಗಿದೆ ನಮಗೆ, ಅದರಿಂದಾಗಿ ಸ್ವಲ್ಪ ಬೇಗ ಹೋಗ್ಬೋದು. ಇಲ್ಲಿ ಒಂದು ವಿಶೇಷ ವಿಚಾರವನ್ನು ನೋಡಿಕೊಂಡು ಹೋಗುವ. ಷಟ್ಚಕ್ರಗಳು, ಷಡ್ವರ್ಗಗಳು ಷಟ್ಚಕ್ರಗಳನ್ನು ಸೂಚನೆ ಮಾಡ್ತದೆ. ನಮ್ಮ ದೇಹದಲ್ಲಿ ಕೂಡ ಷಟ್ಚಕ್ರಗಳಿರ್ತದೆ. ಅದು ಉದ್ದೀಪನದಲ್ಲಿ ಇದ್ರೆ, ಅದು ಆಕ್ಟಿವ್ ಇದ್ರೆ ಷಟ್ಚಕ್ರಗಳು ಅಂತ ಹೇಳಿದ ತಕ್ಷಣ 6 ಚಕ್ರಗಳು ಅಂತೇಳಿ, ಚಕ್ರ ಅಂತೇಳಿ ಅರ್ಥ ಅಲ್ಲ ಅದರದ್ದು. ಒಂದಷ್ಟು ಪದ್ಮಗಳಿರ್ತದೆ ನಮಗೆ. ಮೂಲಾಧಾರದಲ್ಲಿ 4 ಪದ್ಮ, ಸ್ವಾಧಿಷ್ಠಾನದಲ್ಲಿ 2 ಪದ್ಮ ಅಂತ ಕಾಣುತ್ತದೆ. ಮೂಲಾಧಾರದಲ್ಲಿ 2, ಸ್ವಾಧಿಷ್ಠಾನದಲ್ಲಿ 4, ಸ್ವಾಧಿಷ್ಠಾನ ಮಣಿಪುರದಲ್ಲಿ 6, ಅನಾಹತದಲ್ಲಿ 4, ವಿಶುದ್ಧಿಯಲ್ಲಿ ಮಣಿಪುರ ಅಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಇದೆ. ಅಂತೂ ಪೂರ್ವ ಮಧ್ಯದಲ್ಲಿ ವಿಶುದ್ಧಿಯಲ್ಲಿ 2, ಹೀಗೆಲ್ಲ ಒಂದು ವ್ಯವಸ್ಥೆ ಇದೆ. ಅದನ್ನ ಇಲ್ಲ ಈ ಷಡ್ವರ್ಗಗಳಿಗೂ ಅದಕ್ಕೆ ಹೋಲಿಕೆ ಮಾಡಿ ಹೇಳ್ತಾರೆ. ಅದನ್ನ ಚಿಂತನೆ ಮಾಡ. ಮೂಲಾಧಾರೇ ದೃಗಾಣಸ್ಯಾತ ಪಿತೃಚಿಂತಾರವಿಸ್ತತ ಅಂತ. ದ್ರೇಕಾಣದಿಂದಾಗಿ ಮೂಲಾಧಾರವನ್ನು ಚಿಂತನೆ ಮಾಡುವುದು, ಹಾಗೆ ಪಿತೃಗಳ ಚಿಂತನೆ. ಇದು ರವಿ, ದ್ರೇಕಾಣಕ್ಕೆ ರವಿ ಅಂತ ಹೇಳಿ ಇಟ್ಕೊಂಡು ಈ ವ್ಯವಸ್ಥೆಯಲ್ಲಿ ನಮಗೆ ಚಿಂತನೆ ಮಾಡ್ಬೋದು ಅಂತ. ಸ್ವಾಧಿಷ್ಠಾನೇತು ಹೋರಾಸ್ಯಾನ್ ಮಾತೃಚಿಂತ ತಥಾ ಶಶಿ ಅಂತೇಳಿ. ಹೋರೆಗಳಿಗೆ ಹೋರೆ ಚಂದ್ರನಿಂದಾಗಿ ಅಂದ್ರೆ ಅದಕ್ಕೆ ಮುಖ್ಯ ಒಂದು ವ್ಯವಸ್ಥೆ ಅಂತೇಳಿ ಅಷ್ಟೇ. ಆದ್ರೆ ಹೊರೆಗಳು ಚಂದ್ರ ಮತ್ತೆ ಸೂರ್ಯ ಹೊರೆ ಅಂತೇಳಿ ಅದು ವ್ಯವಸ್ಥೆ. ಹಾಗೆ ಮಾತೃಚಿಂತ, ಚಂದ್ರನಿಂದಾಗಿ ತಾಯಿಯ ಚಿಂತನೆಯನ್ನು ಮಾಡುವಂಥದ್ದು. ಸ್ವಾಧಿಷ್ಠಾನ ಚಕ್ರದ ಅಧಿಪತಿ ಚಂದ್ರ.
ಆಧಾರೇ ಪ್ರಥಮೆ ಸಹಸ್ರ ಕಿರಣ ತಾರಾಧಿಪಂ ಸ್ವಾಶ್ರಯೇ ಅಂತ ಹೇಳುವಂತ ಶ್ಲೋಕ ಇದೆ ನಮ್ಗೆ. ಅದರಲ್ಲಿ ಸ್ವಾಧಿಷ್ಠಾನ ಚಕ್ರದ ಅಧಿಪತಿ ಅಥವಾ ಸ್ವಾಧಿಷ್ಠಾನ ಚಕ್ರಕ್ಕೆ ಕಾರಕ ಗ್ರಹ ಚಂದ್ರ. ಬಾಹೇಯಂ ಮಣಿಪೂರಕ್ಕೆ ಅಂತೇಳಿ ಹೇಳ್ತಾರೆ ಅದರಲ್ಲಿ. ಹಾಗೆ ಮಣಿಪೂರೇ ನವಾಂಶಶ್ಚ ಭ್ರಾತೃಚಿಂತ ಕುಜೋಪಿಜ, ಕುಜನಿಂದಾಗಿ ಭ್ರಾತೃವಿನ ಚಿಂತನೆ, ಆ ನವಾಂಶದ ಚಿಂತನೆ, ಮಣಿಪುರ ಚಕ್ರವನ್ನು ಕೂಡ ಕುಜನಿಂದಾಗಿ ನಾವು ಚಿಂತನೆ ಮಾಡುವಂಥದ್ದು. ಅನಾಹತೆ ಚ ತ್ರಿಂಶಾಂಶೋ ಆ ವಾಣಿ ಚಿಂತ ಬುಧಸ್ತತ, ಮಾತನ್ನು ಬುಧನಿಂದಾಗಿ, ವಾಣಿ ಮಾತು, ತ್ರಿಂಶಾಂಶವನ್ನ ಹಾಗೆ ಅನಾಥ ಚಕ್ರವನ್ನ ಚಿಂತನೆ ಮಾಡುವಂಥದ್ದು. ವಿಶುದ್ಧೌ ದ್ವಾದಶಾಂಶ ಸ್ಯಾತ್ ಪುತ್ರ ಚಿಂತ ತಥಾ ಗುರು, ಗುರುವಿನಿಂದಾಗಿ ಪುತ್ರ ಚಿಂತನೆ, ಮಕ್ಕಳ ಚಿಂತನೆ, ದ್ವಾದಶಾಂಶ ಹಾಗೆ ವಿಶುದ್ಧಿ ಚಕ್ರವನ್ನು ಗುರು. ಆಜ್ಞಾಯಾಂ ಕ್ಷೇತ್ರ ಮುದ್ದಿಷ್ಟಂ ಜಾಯಾ ಚಿಂತಾಶಿತಸ್ತಥಾ, ಆಜ್ಞಾ ಚಕ್ರದಲ್ಲಿ ಕ್ಷೇತ್ರ ರಾಶಿಯನ್ನು ಚಿಂತನೆ ಮಾಡುದು, ಹಾಗೆ ಹೆಂಡತಿಯ ಚಿಂತನೆ, ಮತ್ತೆ ಇದು ಶುಕ್ರನಿಂದಾಗಿ ಚಿಂತನೆ ಮಾಡುವಂಥದ್ದು ಅಂತೇಳಿ. ಶುಕ್ರನಿಂದಾಗಿ ಆಜ್ಞಾ ಚಕ್ರದ ಚಿಂತನೆ, ರಾಶಿಯ ಚಿಂತನೆ, ಹಾಗೆ ಹೆಂಡತಿಯ ಚಿಂತನೆ ಮಾಡುವಂಥದ್ದು. ದ್ವಾದಶಾಂತೆ ಶನೈಶ್ಚಾರಿ ನಾಶ ಚಿಂತಾ ಚಕೀರ್ತಿತ, ಇಲ್ಲಿ ದ್ವಾದಶಾಂತೆ ಅಂಶ ಬಂದಿದೆ ಅಲ್ಲ, ಶನಿಯಿಂದಾಗಿ ನಾಶವನ್ನ ಚಿಂತನೆ ಮಾಡುವಂಥದ್ದು. ದ್ವಾದಶಾಂತೆ ಅಂತ ಹೇಳಿದ್ರೆ ಯಾವುದು ಅಂತ ನೋಡ್ಬೇಕಷ್ಟೇ. ತತ್ರಸ್ಥೇಹಿ ತದದೀಶೈಶ್ಚ ಬಲಾಬಲ ವಶಾತ್ ಫಲಂ. ಈಗ ರವಿಗೆ ಒಳ್ಳೆ ಬಲ ಇದ್ರೆ ಆಗ ದ್ರೇಕಾಣವು ಒಳ್ಳೆ ಬಲಿಷ್ಠತ್ವ ಉಂಟು, ದ್ರೇಕಾಣದಲ್ಲೇ ಒಂದಷ್ಟು ವಿಷಯಗಳನ್ನು ಚಿಂತನೆ ಮಾಡ್ತೀವಿ. ಚಂದ್ರನಿಗೆ ಒಳ್ಳೆ ಬಲಿಷ್ಠತ್ವ ಇದ್ರೆ ರೇಖಾಣ ಹೋರೆಯ ಚಿಂತನೆ ನಮಗೆ ಸಫಲ ಆಗ್ತದೆ. ಒಂದು ಜಾತಕದಲ್ಲಿ ಕುಜನಿಗೆ ಒಳ್ಳೆ ಬಲ ಇದ್ರೆ ಆಗ ನವಾಂಶದ ಚಿಂತನೆಯಿಂದಾಗಿ ನಾವು ಹೆಚ್ಚು ಫಲಗಳನ್ನು ಹೇಳಿದ್ರೆ ನವಾಂಶ ಕುಂಡಲಿಗೆ ಬಲ ಕೊಟ್ಟು ಚಿಂತನೆಯನ್ನು ಮಾಡಬಹುದು, ಇದು ಸಫಲ ಆಗ್ತದೆ ಅಂತೇಳಿ ಲೆಕ್ಕ. ಬುಧನಿಗೆ ಒಂದು ಜಾತಕದಲ್ಲಿ ಒಳ್ಳೆ ಬಲಿಷ್ಠತ್ವ ಇದ್ರೆ ಆಗ ತ್ರಿಂಶಾಂಶ ಚಿಂತನೆ, ವಿಶೇಷವಾಗಿ ತ್ರಿಂಶಾಂಶದಿಂದ ಏನು ಫಲ ಹೇಳಬೇಕು ಅಂತ ಮುಂದಕ್ಕೆ ಬರ್ತದೆ. ಒಬ್ಬ ತ್ರಿಂಶಾಂಶದಲ್ಲಿ ಇನ್ನೊಬ್ಬ ಇದ್ರೆ ಏನೆಲ್ಲ ಫಲಗಳು ಹೇಳಿ ಮುಂದಕ್ಕೆ ಬರ್ತದೆ. ಅದು ಚಿಂತನೆ ಮಾಡ್ಬೋದು. ಗುರುವಿಗೆ ಒಂದು ಜಾತಕದಲ್ಲಿ ಗುರು ಬಲಿಷ್ಠನಾಗಿದ್ರೆ ಆಗ ದ್ವಾದಶಾಂಶ ಒಳ್ಳೆ ಫಲವನ್ನು ಕೊಡ್ತದೆ, ದ್ವಾದಶಾಂಶ ಚಿಂತನೆಯನ್ನು ಜಾಸ್ತಿ ಮಾಡಬಹುದು. ಹೀಗೆ ನಮಗೆ ಒಂದೊಂದು ವ್ಯವಸ್ಥೆಯನ್ನು ನೋಡ್ಬೇಕು. ಶನಿಗೆ ಇದರಲ್ಲಿ 6 ಆದ್ರಿಂದಾಗಿ ಶನಿಗೆ ವ್ಯವಸ್ಥೆಯಲ್ಲಿ ಇಲ್ಲ, ಶನಿಗೆಯಿಂದಾಗಿ ನಾಶ ಚಿಂತನೆ ಮಾತ್ರ ಇರುವಂತ. ಹಾಗೆ ದ್ವಾದಶಾಂತೆ ಅಂತ ಉಂಟು, ಅದು ನನಗೆ ಈಗ ಶಬ್ದ ಅರ್ಥ ಆಗ್ತಾ ಇಲ್ಲ, ಮುಂದಕ್ಕೆ ನೋಡಿ ಅದನ್ನು ತಿಳಿಸುವ ಪ್ರಯತ್ನ ಮಾಡ್ತೇನೆ. ಸರಿ, ಈ ಒಂದು ವ್ಯವಸ್ಥೆಯಲ್ಲಿ ಶುಕ್ರನಿಗೆ ಬಲಿಷ್ಠತ್ವ ಒಳ್ಳೆದಿದ್ರೆ ಆಗ ರಾಶಿ ಚಿಂತನೆ ವಿಶೇಷವಾಗಿ ಮಾಡಬಹುದು ಅಂತ ಹೇಳಿ ಈ ಒಂದು ವ್ಯವಸ್ಥೆಯನ್ನು ಇಟ್ಕೊಳ್ಬಹುದು. ಮುಂದಿನ ಶ್ಲೋಕ ನಮಗೆ ಹಗಲು ಮತ್ತೆ ರಾತ್ರಿ ರಾಶಿಗಳು ಯಾವುದು, ಮತ್ತೆ ಗೋಜಾಶ್ವಿ ಸಮೃದ್ಧ ಇದು ಪೃಷ್ಠೋದಯ ಮತ್ತೆ ಶೀರ್ಷೋದಯ ರಾಶಿಗಳು ಯಾವುದು ಅಂತ ಹೇಳುವುದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಪೃಷ್ಠೋದಯ ಅಂತ ಹೇಳಿದ್ರೆ ಬೆನ್ನಿನಿಂದಾಗಿ, ಬೆನ್ನು ಅಥವಾ ಕಾಲು ಉದಯ ಆಗುವಂಥದ್ದು. ಶೀರ್ಷೋದಯ ಅಂತ ಹೇಳಿದ್ರೆ ಮಕ್ಕಳು ಹುಟ್ಟಬೇಕಾದ್ರೆ ಕೆಲವರದ್ದು ತಲೆ ಹೊರಗಡೆ ಬರ್ತದೆ ಮೊದಲಿಗೆ, ಕೆಲವರದ್ದು ಕಾಲು ಅಥವಾ ಬೆನ್ನು ಮೊದಲಿಗೆ ಬರ್ತದೆ. ಪೃಷ್ಠೋದಯ ಅಂತ ಹೇಳಿದ್ರೆ ಆ ವ್ಯವಸ್ಥೆ. ಶೀರ್ಷೋದಯ ಅಂತ ಹೇಳಿದ್ರೆ ತಲೆಗೆ ಬೇಗ ಹೊರಗಡೆ ಬರುವಂಥದ್ದು, ಮೊದಲಿಗೆ ಬರುವಂಥದ್ದು, ಅದಕ್ಕೆ ಶೀರ್ಷೋದಯ ಅಂತ. ಆ ವ್ಯವಸ್ಥೆಯಲ್ಲಿ ಕೆಲವು ರಾಶಿಗಳಿಗೆ ಸಂಜೆ ಶೀರ್ಷೋದಯ ರಾಶಿಗಳು, ಪೃಷ್ಠೋದಯ ರಾಶಿಗಳು ಅದರ ಫಲಗಳೆಲ್ಲ ಮುಂದಕ್ಕೆ ಹೇಳ್ತಾರೆ. ಶೀರ್ಷೋದಯ ಸಿದ್ಧತೆ ಶುಭಂ, ಶೀರ್ಷೋದಯ ಬಂದ್ರೆ ಒಳ್ಳೇದು ಪ್ರಶ್ನೆಗಳಲ್ಲಿ ಎಲ್ಲ, ಅದರಿಂದ ಶುಭ ಫಲ ಸಿಗ್ತದೆ. ಪೃಷ್ಠೋದಯ ಬಂದ್ರೆ ಅಶುಭ ಫಲ, ಪೃಷ್ಠೋದಯ ಒಳ್ಳೆಯ ರಾಶಿ, ಇಂಥ ಒಂದು ವ್ಯವಸ್ಥೆ. ಅದಕ್ಕೋಸ್ಕರ
ಅದರ ಪರಿಜ್ಞಾನವನ್ನು ತಿಳಿಸ್ಲಿಕ್ಕೋಸ್ಕರ ಮುಂದಿನ ಶ್ಲೋಕ. ಓಜಾಶ್ವಿಕರ್ಕೆ ಮಿಥುನ ಸಮೃಗ ನಿಶಾಖ್ಯ. ಓಜಾಶ್ವಿಕರ್ಕೆ ಮಿಥುನ ಸಮೃಗ ನಿಶಾಖ್ಯಾಂ. ಓಜಾಶ್ವಿಕರ್ಕೆ ಮಿಥುನ ಸಮೃಗ ನಿಶಾಖ್ಯಾಂ. ಪೃಷ್ಟೋದಯ ವಿಮಿಥುನ ಕಥಿತಾಸ್ತ ಏವ. ಪೃಷ್ಟೋದಯ ವಿಮಿಥುನ ಕಥಿತಾಸ್ತ ಏವ. ಪೃಷ್ಟೋದಯ ವಿಮಿಥುನ ಕಥಿತಾಸ್ತ ಏವ. ಶೀರ್ಷೋದಯಾದಿನಬಲಾಶ್ಚ ಭವಂತಿ ಶೇಷಾಃ. ಶೀರ್ಷೋದಯಾದಿನಬಲಾಶ್ಚ ಭವಂತಿ ಶೇಷಾಃ. ಶೀರ್ಷೋದಯಾದಿನಬಲಾಶ್ಚ ಭವಂತಿ ಶೇಷಾಃ. ಲಗ್ನಂ ಸಮೇತ್ಯ ಭಯತ ಪೃಥುರೋಮಯುಗ್ಮಂ. ಲಗ್ನಂ ಸಮೇತ್ಯ ಭಯತ ಪೃಥುರೋಮಯುಗ್ಮಂ. ಲಗ್ನಂ ಸಮೇತ್ಯ ಭಯತ ಪೃಥುರೋಮಯುಗ್ಮಂ. ಪದಚ್ಛೇದ. ಗೋಜಾಶ್ವಿಕರ್ಕೆ ಮಿಥುನಾಃ ಸಮೃಗಾಃ ನಿಶಾಖ್ಯಾಃ ಪೃಷ್ಟೋದಯಾಃ ವಿಮಿಥುನಾಃ ಕಥಿತಾಃ ತೇ ಏವ ಶೀರ್ಷೋದಯಾಃ ದಿನಬಲಾಃ ಚ ಭವಂತಿ ಶೇಷಾಃ. ಲಗ್ನಂ ಸಮೇತಿ ಉಭಯತಃ ಪೃಥುರೋಮಯುಗ್ಮಂ ಎಂಬುದಾಗಿ. ಗೋಜಾಶ್ವಿಕರ್ಕೆ ಮಿಥುನ ಸಮೃಗಾ ನಿಶಾಖ್ಯಾಃ. ಗೋ ಗೋ ಅಂತೇಳಿ ಹೇಳಿದ್ರೆ ವೃಷಭ ರಾಶಿ. ಅಜ್ಜ ಅಂತೇಳಿ ಹೇಳಿದ್ರೆ ಮೇಷರಾಶಿ. ಅಶ್ವಿ ಅಂತೇಳಿ ಹೇಳಿದ್ರೆ ಧನುರಾಶಿ. ಕರ್ಕಿ ಅಂತೇಳಿ ಹೇಳಿದ್ರೆ ಕರ್ಕಾಟಕ ರಾಶಿ. ಮಿಥುನ ಅಂತೇಳಿ ಹೇಳಿದ್ರೆ ಮಿಥುನ ರಾಶಿ. ಇಷ್ಟು ರಾಶಿಗಳು ಮಾತ್ರ ಅಲ್ಲ, ಸಮೃಗಾಹ ಮಕರ ರಾಶಿಯು ಸೇರಿಕೊಂಡು ಸಮೃಗಾಹ ಗೋಜಾಶ್ವಿ ಕರ್ಕಿ ಮಿಥುನ ಮಕರ ರಾಶಿಯಿಂದ ಸಹಿತವಾದ ಇಷ್ಟು ರಾಶಿಗಳು. ನಿಶಾಖ್ಯಾಹ ಇಷ್ಟು ರಾತ್ರಿಗಳೆಲ್ಲ ರಾತ್ರಿ ರಾಶಿಗಳು. ಪೃಷ್ಠೋದಯ ವಿಮಿಥುನ ಕಥಿತಾಸ್ತ ಏವ. ಹಾಗಿದ್ರೆ ಉಳಿದ ರಾಶಿಗಳೆಲ್ಲ ದಿವಾರಾಶಿಗಳು ಅಂತೇಳಿ ಅರ್ಥಾತ್ ಸಿದ್ಧ ಆಗ್ತದೆ. ಉಳಿದದ್ದೆಲ್ಲ ನಮಗೆ ಯಾವುದೆಲ್ಲ ಅಂತ ಹೇಳಿದ್ರೆ ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭ, ಮೀನರಾಶಿಗಳು ಹಗಲಿನ ಬಲಿಷ್ಠ ರಾಶಿಗಳು. ದಿವಾಬಲಿ ರಾಶಿ ಇದೆಲ್ಲ ನಿಶಾ ಬಲಿಷ್ಠ ರಾಶಿಗಳು. ಈಗ ಯಾರೋ ಒಬ್ರು ಹುಟ್ಟಿದಾದ್ದು ಮೇಷ ರಾಶಿಯಲ್ಲಿ ಹುಟ್ಟಿದ ಅಂತ ಹೇಳಿ ಹೇಳುದು, ಅದು ರಾತ್ರಿ ಆಗಿತ್ತು. ಆಗ ಲಗ್ನಕ್ಕೆ ಒಳ್ಳೆ ಬಲಿಷ್ಠತ್ವ ಇರ್ತದೆ. ರಾತ್ರಿ ಕೆಲಸಗಳಲ್ಲಿ ತುಂಬಾ ಮಾಡ್ತಾನೆ. ರಾತ್ರಿಯಲ್ಲಿ ನೈಟ್ ಡ್ಯೂಟಿ ಅಂತ ಹೇಳ್ತಾರಲ್ಲ, ನೈಟ್ ಡ್ಯೂಟಿ ಒಳ್ಳೆ ರೀತಿಯಲ್ಲಿ ಮಾಡ್ತಾನೆ ಇತ್ಯಾದಿ ವಿಷಯಗಳನ್ನ ಚಿಂತನೆ ಮಾಡಬಹುದು. ಪೃಷ್ಠೋದಯ ವಿಮಿಥುನ ಕಥಿತಾಸ್ತ ಏವ. ಶೀರ್ಷೋದಯ ರಾಶಿ ಮತ್ತೆ ಪೃಷ್ಠೋದಯ ಈ ಇಷ್ಟು ರಾಶಿಗಳಲ್ಲಿ ಗೋಜಾಶ್ವಿ ಕರ್ಕಿ ಮಿಥುನ ಸಮೃಗಾಹ ಅಂತೇಳಿ 6 ರಾಶಿಗಳನ್ನು ನೀಡಿದ್ದಾರೆ. ಇದರಲ್ಲಿ ವಿಮಿಥುನಾಹ ಮಿಥುನವನ್ನ ಬಿಟ್ಟು ಉಳಿದ ಗೋಜಾಶ್ವಿ ಕರ್ಕಿ ಮತ್ತೆ ಸಮೃಗ ಈ ರಾಶಿಗಳು ಪೃಷ್ಠೋದಯ ರಾಶಿಗಳು. ಇನ್ನು ಉಳಿದ ರಾಶಿಗಳೆಲ್ಲ ಶೀರ್ಷೋದಯ. ಆದ್ರೆ ಅದರಲ್ಲಿ ಮೀನ ಅಂತ ಹೇಳುವಂತ ರಾಶಿ ಲಗ್ನಂ ಸಮೇತಿ ಉಭಯತಃ ಪೃಥುರೋಯಮ ಅಂತ ಹೇಳಿದ್ರೆ ಆ ಕಡೆ ಈ ಕಡೆ ಇರ್ತಕ್ಕಂತಹ ಒಂದರ ಬಾಲವನ್ನು ಇನ್ನೊಂದು ನೋಡ್ತಕ್ಕಂತ ಏನು ರಾಶಿ ಇದೆ ಅದು ಮೀನರಾಶಿ. 2 ಮೀನುಗಳ ರಾಶಿ. ಅದು ಉಭಯೋದಯ ರಾಶಿ. ಅದು ಶೀರ್ಷೋದಯವಲ್ಲ ಪೃಷ್ಠೋದಯವೂ ಅಲ್ಲ, ಅದು ಉಭಯೋದಯ. ಉಳಿದದ್ದೆಲ್ಲ ಶೀರ್ಷೋದಯ. ನಮಗೆ ಅಲ್ಲಿ ಮಿಥುನ ಆಗಿದ್ರೆ ಮಿಥುನ ಶೀರ್ಷೋದಯ ಆಯ್ತು. ಅರ್ಥಾತ್ ನಮಗೆ ಮಿಥುನ ಶೀರ್ಷೋದಯ. ಮಿಥುನ, ಸಿಂಹ, ಕನ್ಯಾ, ತುಲಾ, ವೃಶ್ಚಿಕ, ಕುಂಭ ರಾಶಿಗಳು ಶೀರ್ಷೋದಯ ರಾಶಿಗಳು. ವೃಷಭ, ಮೇಷ, ಧನು, ಕರ್ಕಾಟಕ ಹಾಗೆ ಮಕರ ರಾಶಿಗಳು ಪೃಷ್ಠೋದಯ ರಾಶಿಗಳು ಅಂತ ಈ ಒಂದು ವ್ಯವಸ್ಥೆಯನ್ನ ಈ ಶ್ಲೋಕದಲ್ಲಿ ತಿಳಿಸಿದ್ದಾರೆ.
ಮುಂದಕ್ಕೆ ಕೃಷ್ಣೀಯದಲ್ಲಿ ಹೇಳ್ತಾರೆ ಅಂತ ಪೃಷ್ಠೋದೇಶು ಸಿದ್ಧ್ಯತಿ ಶುಭಂ ಆ ಪೃಷ್ಠೋದೇಶು ಸಿದ್ಧ್ಯತ್ಯ ಶುಭಂ ಮೂರ್ಧೋದೇಶು ಶುಭಮುಕ್ತಂ ಉಭಯೋದೇ ವಿಮಿಶ್ರಂ ಗ್ರಹರಹಿತೇಭ್ಯ ಫಲಂ ವಾಚಂ. ಈಗ ಒಂದು ರಾಶಿಯಲ್ಲಿ ಗ್ರಹರಿರ್ಲಿಲ್ಲ, ಆಗ ರಾಶಿಗೆ ನಾವು ಮುಂಚೆ ನೋಡಿದೆ ಗ್ರಹರಿ ಇದ್ರೆ ಅಥವಾ ಗ್ರಹರಿಗೆ ಬಲವನ್ನು ನೋಡಿಕೊಂಡು ಲಗ್ನಕ್ಕೆ ಬಲವನ್ನು ಚಿಂತನೆ ಮಾಡ್ಬೋದು. ಗ್ರಹರಿಲ್ಲ ಅಂತ ಹೇಳಿದ್ರೆ ಆಗ ರಾಶಿಗೆ ಬಲವನ್ನು ಹೇಗೆ ಅಂತ ಹೇಳಿದ್ರೆ ಆಗ ಪೃಷ್ಠೋದಯ ರಾಶಿ ಆದ್ರೆ ಅಶುಭ, ತೀರ್ಷೋದಯ ರಾಶಿ ಆದ್ರೆ ಶುಭ ಅಂತ ಹೇಳುವಂತ ವ್ಯವಸ್ಥೆಯನ್ನ ಹೇಳ್ತಾರೆ. ಸರಿ, ಇವತ್ತಿನ ಪಾಠ ಇಲ್ಲಿಗೆ ಕೃಷ್ಣಾರ್ಪಣಮಸ್ತು. ಮೂರ್ತಿತ್ವೇ ಪರಿಕಲ್ಪಿತ ಶತಭೃತೋ ಕರ್ತಾ ಪುನರ್ಜನ್ಮನಾಂ ಆತ್ಮೇತಿ ಆತ್ಮವಿದಾನ್ ಕೃತಶ್ಚೇಡತಾಂ ಭರ್ತಾಮರ ಜ್ಯೋತಿಷಾಂ ಲೋಕಾನಾಂ ಪ್ರಲಯೋದಯಸ್ತಿ ವಿಭುಶ್ಚಾನೇಕದಾ ಯಕ್ಷತೋ ವಾಚಂ ನ ಸದದಾತ್ಮನೇಕ ಕಿರಣ ಸ್ತ್ರೈಲೋಕ್ಯ ದೀಪೋ ರವಿಃ. ರೆಕಾರ್ಡಿಂಗ್ ಆಫ್ ಮಾಡ್ಬೋದು ಆಯ್ತಾ. ಪ್ರಶ್ನೆಗಳಿದ್ರೆ ಕೇಳ್ಬೋದು, 2 ನಿಮಿಷ ಇರ್ತೇನೆ. ಮತ್ತೆ ನಾಳೆ ಮೋಸ್ಟ್ಲಿ ಪಾಠ ಇಲ್ಲ, ನಾಳೆ ಒಂದು ಪ್ರೋಗ್ರಾಮ್ ಇದೆ.